ಸಂಶೋಧಕ ಕಲಬುರ್ಗಿ ಅವರ ಹತ್ಯೆಯ ತನಿಖೆ ವಿಳಂಬಕ್ಕೆ ಖಂಡಿಸಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಿಂದಕ್ಕೆ ನೀಡಲು ಯುವ ಸಾಹಿತಿಗಳು ಕೂಡ ನಿರ್ಧರಿಸಿರುವಂಥದ್ದು. ಈ ಸಾಲಿಗೆ ಈಗ ಯುವ ಸಾಹಿತಿ ಮುದ್ದು ತೀರ್ಥಹಳ್ಳಿಯವರು ಕೂಡ ತಮ್ಮ ಪ್ರಶಸ್ತಿ ವಾಪಸ್ಗೆ ನಿರ್ಧಾರ ಮಾಡಿದ್ದಾರೆ. 2011ರಲ್ಲಿ ಒಂದು ಚಂದಿರನ ತುಂಡು ಲಲಿತ ಪ್ರಬಂಧಕ್ಕೆ ದಕ್ಕಿದಂತಹ ಪ್ರಶಸ್ತಿ ಮಕ್ಕಳ ಸಾಹಿತ್ಯ ವಿಭಾಗದಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿದ್ದರು. ಅಕ್ಟೋಬರ್ 15ರಂದು ಸಾಹಿತ್ಯ ಪರಿಷತ್ನಲ್ಲಿ ಪ್ರಶಸ್ತಿಯನ್ನು ಹಿಂದಿರುಗಿಸಲಿಕ್ಕೆ ಮುದ್ದು ನಿರ್ಧರಿಸಿದ್ದಾರೆ. ವೈಚಾರಿಕತೆ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಧಕ್ಕೆಗೆ ಈ ಮೂಲಕ ಖಂಡಿಸಿದ್ದಾರೆ. ಯಾವ್ಯಾವುದೋ ಕಾರಣಗಳಿಗಾಗಿ ಇದರ ಮೇಲೆ ತುಂಬ ನಾವು ಬೆದರಿಕೆಗಳನ್ನೆಲ್ಲ ಎದುರಿಸಬೇಕಾಗಿ ಬಂತು. ಅದರ ಮೇಲೆ ಸಾಕಷ್ಟು ಮೂಗರ್ಜಿಗಳನ್ನು ಬರೆದಂಥದ್ದು, ಕೊನೆಗೆ ನಾವು ಅದಕ್ಕಾಗಿ ಕಂಪ್ಲೇಂಟನ್ನು ಕೊಟ್ಟಿದ್ದು, ಈ ಥರ ಎಲ್ಲ ಆಯಿತು. ಹಾಗಾಗಿ ಯಾರೇ ಆಗಲಿ ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹರಣ ಮಾಡುವಂಥ ಪ್ರಯತ್ನಗಳನ್ನು ಮಾಡಬಾರ್ದು, ದಮನ ಮಾಡುವಂಥದ್ದು ಮಾಡಬಾರ್ದು. ಈ ಕಾರಣಕ್ಕೆ ಅವಳ ಹೋರಾಟಕ್ಕೆ ನಮ್ಮ ಬೆಂಬಲ ಯಾವತ್ತೂ ಇದೆ. ಸಂಶೋಧಕ ಡಾಕ್ಟರ್ ಎಂ ಕಲಬುರ್ಗಿ ಅವರ ಹತ್ಯೆಯನ್ನು ಖಂಡಿಸಿ ಈಗಾಗಲೇ ಸಾಕಷ್ಟು ಜನ ಖ್ಯಾತ ಲೇಖಕರು ಕೂಡ ತಮ್ಮ ಪ್ರಶಸ್ತಿಯನ್ನು ಹಿಂದಿರುಗಿಸುವಂಥ ನಿಟ್ಟಿನಲ್ಲಿಯೇ ಈಗ ಯುವ ಸಾಹಿತಿ ಮುದ್ದು ತೀರ್ಥಹಳ್ಳಿಯವರು ಕೂಡ ತಮ್ಮ ಪ್ರಶಸ್ತಿಯನ್ನು ವಾಪಸಾತಿಗೆ ನಿರ್ಧರಿಸಿದ್ದಾರೆ. 2011ರಲ್ಲಿ ಒಂದು ಚಂದಿರನ ತುಂಡು ಲಲಿತ ಪ್ರಬಂಧಕ್ಕೆ ಸಾಹಿತ್ಯ ವಿಭಾಗದಲ್ಲಿ ಅಕಾಡೆಮಿ ಪ್ರಶಸ್ತಿ ಲಭಿಸಿತ್ತು. ಈಗ ಅಕ್ಟೋಬರ್ 15ರಂದು ಈ ಸಾಹಿತ್ಯ ಪರಿಷತ್ನಲ್ಲಿ ಪ್ರಶಸ್ತಿಯನ್ನು ಹಿಂದಿರುಗಿಸಲಿಕ್ಕೆ ಮುದ್ದು ತೀರ್ಥಹಳ್ಳಿಯವರು ನಿರ್ಧರಿಸಿದ್ದಾರೆ. ವೈಚಾರಿಕತೆ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಧಕ್ಕೆಗೆ ಖಂಡಿಸಿ ಈ ಒಂದು ಸಾತ್ವಿಕ ಸಿಟ್ಟನ್ನು ಹೊರಹಾಕ್ತಿದ್ದಾರೆ. ಈ ಕುರಿತಾಗಿ ಮಾತಾಡೋದಕ್ಕೆ ಸ್ವತಃ ಯುವ ಸಾಹಿತಿ ಮುದ್ದು ತೀರ್ಥಹಳ್ಳಿ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ. ನಮಸ್ತೆ. ಎಸ್, ಈಗಾಗಲೇ ಸಾಕಷ್ಟು ಜನ ಹಿರಿಯ ಸಾಹಿತಿಗಳು ಕೂಡ ತಮ್ಮ ಪ್ರಶಸ್ತಿಯನ್ನು ಹಿಂದಿರುಗಿಸುವ ಮೂಲಕ ಈ ಒಂದು ತನಿಖಾ ವಿಳಂಬಕ್ಕೆ ಮತ್ತು ಇತ್ತೀಚಿನ ಸಮಾಜದ ಅಸಹನೀಯ ಬೆಳವಣಿಗೆ ಏನಿದೆ ಅದಕ್ಕೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ತಾವು ತಮ್ಮ ಪ್ರಶಸ್ತಿಯನ್ನು ಹಿಂದಿರುಗಿಸೋದಕ್ಕೆ ನೀವು ನೀಡುತ್ತಿರುವಂತಹ ಪ್ರಮುಖ ಕಾರಣ? ನಾನು ನನ್ನ ಪ್ರಶಸ್ತಿಯನ್ನು ಹಿಂದಿರುಗಿಸ್ತಾ ಇರೋದಕ್ಕೆ ಪ್ರಮುಖವಾದಂತಹ ಕಾರಣ ಅಂತ ಹೇಳಿದರೆ, ಮೊಟ್ಟ ಮೊದಲನೇದಾಗಿ ಹಿರಿಯ ಸಾಹಿತಿ ಸಂಶೋಧಕ ಎಂ ಕಲಬುರ್ಗಿ ಅವರ ಹತ್ಯೆಯನ್ನು ಖಂಡಿಸಿ, ಹಾಗೆ ಅವರ ತನಿಖೆಯಲ್ಲಿ ವಿಳಂಬವಾಗ್ತಿರೋದನ್ನು ಖಂಡಿಸಿ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಆಗ್ತಿರುವಂತಹ ದಾಳಿಯನ್ನು ಖಂಡಿಸಿ, ಹಾಗೆ ವೈಚಾರಿಕ ಕ್ಷೇತ್ರದ ಮೇಲೆ ಆಗ್ತಿರುವಂತಹ ದಾಳಿಯನ್ನು ಖಂಡಿಸಿ, ಮತ್ತು ಆಹಾರ ಪದ್ಧತಿಯ ಮೇಲೆ ಆಗ್ತಿರುವಂತಹ ಏನು ಹಲ್ಲೆ ಇದೆ, ದಾಳಿ ಇದೆ, ಅದನ್ನು ಖಂಡಿಸಿ ನಾನು ನನ್ನ ಪ್ರಶಸ್ತಿಯನ್ನು ಹಿಂದಿರುಗಿಸುವಂತಹ ನಿರ್ಧಾರಕ್ಕೆ ಬಂದಿದ್ದೀನಿ. ವೈಚಾರಿಕ ಕ್ಷೇತ್ರದ ಮೇಲೆ ಈ ರೀತಿ ದಾಳಿ ನಡೀತಾ ಇರೋದು ಬಹಳ ಆತಂಕದ ವಿಚಾರ. ನೋಡಿ, ಸಮಾಜಕ್ಕೆ ಬೆಳಕನ್ನು ಬೀರಬೇಕಾಗಿರುವಂತಹ ಇಂಥ ಸಂಶೋಧಕರ ಮೇಲೇನೆ ಈ ರೀತಿ ಹಲ್ಲೆಯನ್ನು ನಡೆಸ್ತಾರೆ ಅಂತ ಹೇಳಿದರೆ, ಅದು ಕಲಬುರ್ಗಿ ಅವ್ರು ಇರಬಹುದು, ಅಥವಾ ದಾಬೋದ್ಕರ್ ಇರ್ಬೋದು, ಮತ್ತು ಪನ್ಸಾರೆ ಅವ್ರು ಇರಬಹುದು, ಇಂಥವ್ರ ಮೇಲೆ ಅವ್ರ ಮನೆಗೆ ಹೋಗಿ ಗುಂಡಿಟ್ಟು ಕೊಲ್ತಾರೆ, ವಾಕಿಂಗ್ ಮಾಡ್ತವರಿಗೆ ಗುಂಡಿಟ್ಟು ಕೊಲ್ತಾರೆ ಅಂತ ಹೇಳಿದರೆ, ಮತ್ತು ಎಷ್ಟೋ ಜನ ಸಾಹಿತಿಗಳ ಮೇಲೆ ಬೆದರಿಕೆ ಕೂಡ ಇದೆ. ಪ್ರಭಾ ಬೆಳಗಾಂವ್ಕರ್ ಅವರಿರಬಹುದು, ಮಲ್ಲಿಕಾ ಗಂಟಿ ಅವರಿರಬಹುದು, ಇನ್ನು ಸಾಕಷ್ಟು ಜನರ ಮೇಲೆ ಬೆದರಿಕೆಯನ್ನು ಹಾಕ್ತಾರೆ ಅಂತ ಹೇಳಿದರೆ ಇದು ನಿಜಕ್ಕೂ ಕೂಡ ಬಹಳ ಆತಂಕದ ವಿಚಾರ ಆಗಿದೆ. ಹಾಗೆಯೇ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣ ಕೂಡ ನಡೀತಾ ಇದೆ. ನೋಡಿ, ಒಂದು ಪುಸ್ತಕ ಅದು ಪ್ರಕಟಗೊಂಡು ಅದು ಓದೋದಕ್ಕೆ ಕೈಗೆಟ್ಕೋ ಮುಂಚೆನೇ ಅದನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗತ್ತೆ. ಅದ್ರ ಜೊತೆಗೆ ಒಂದು ಮಾತಾಡಿದರೆ ಸಮಸ್ಯೆ ಆಗುತ್ತೆ, ಬರೆದ್ರೆ ಸಮಸ್ಯೆ ಆಗುತ್ತೆ. ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಸಣ್ಣ ಸ್ಟೇಟಸನ್ನು ಹಾಕಿದರೆ ಅದಕ್ಕೆ ತಕ್ಷಣ ಇನ್ಬಾಕ್ಸ್ನಲ್ಲಿ ಕಮೆಂಟುಗಳಲ್ಲಿ ಬೆದರಿಕೆಯನ್ನು ಹಾಕಲಾಗತ್ತೆ. ಈ ರೀತಿಯಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂತಹ ಯತ್ನ ನಡೀತಾ ಇದೆ. ನನ್ನ ವಿಚಾರಕ್ಕೇನೆ ಬರೋದಾದರೆ, ಕಳೆದ ವರ್ಷ ನಾನು ಕಾದಂಬರಿಯನ್ನು ಬರೆದ್ರ ಮೇಲೆ ಅದು ಸಿನಿಮಾ ಆಗ್ತಿದೆ ಅಂತ ಹೇಳಿ ತಿಳಿದ್ರ ಮೇಲೆ ನನಗೂ ಕೂಡ ಬೆದರಿಕೆಯ ಪತ್ರಗಳು ಸಹ ಬಂದಿದ್ವು. ಹೀಗೆ ಬರೆದ್ರೆ ಸಮಸ್ಯೆ ಆಗುತ್ತೆ, ಭಾಷಣಗಳನ್ನು ಮಾಡೋ ಹಾಗಿಲ್ಲ. ಈ ರೀತಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂತಹ ಕೆಲಸಗಳು ನಡೀತಾ ಇರುವಾಗ ಅದನ್ನು ಖಂಡಿಸಬೇಕಾಗತ್ತೆ. ಆ ಕಾರಣಕ್ಕಾಗಿ ನಾನು ನನ್ನ ಈ ಪ್ರಶಸ್ತಿಯನ್ನು ಹಿಂದಿರುಗಿಸಬೇಕು ಅನ್ನುವಂತಹ ಒಂದು ಹೋರಾಟಕ್ಕೆ ಇಳಿದಿದ್ದೀನಿ.
ಇವತ್ತಿನ ಈ ಬೆಳವಣಿಗೆಗಳು ಅಂದರೆ ಏನು ಮಾತಾಡಿದ್ರೂ ಅದಕ್ಕೆ ಬರುವಂತಹ ಕಮೆಂಟ್ಸು, ಏನೋ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಲೇಖನ ಬರೆದ್ರು ಅಲ್ಲಿ ಬರುವಂತಹ ಒಂದು ಚೌಕಟ್ಟಿಲ್ಲದ ಅಥವಾ ಯಾವುದೇ ಮುಲಾಜಿಲ್ಲದ ಕಮೆಂಟ್ಗಳು ಮತ್ತು ಇತ್ತೀಚೆಗೆ ಬರ್ತಿರುವಂತಹ ಬೆದರಿಕೆಗಳು, ಈಗ ನಡೆದಿರುವಂತಹ ಘಟನೆ, ಇವೆಲ್ಲವೂ ನಿಮ್ಮನ್ನು ಒಂದು ರೀತಿಯಾಗಿ ಜರ್ಜರಿತರಾಗಿಸಿದೆಯಾ? ನೀವು ಈ ಎಲ್ಲ ಬೆಳವಣಿಗೆಗೆ ಹೆದರಿದ್ದೀರಾ ಮತ್ತು ಮುಂದೆ ಈ ಥರದ ಯಾವ ಸಹವಾಸವೇ ಬೇಡಪ್ಪ, ನನ್ನ ಪಾಡಿಗೆ ನಾನು ಇದ್ಬಿಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದೀರಾ? ಇಲ್ಲ ಇಲ್ಲ, ನಾನು ಯಾವುದೇ ರೀತಿಯಲ್ಲಿ ಹೆದರಲಿಲ್ಲ ಅಥವಾ ಈ ಹೋರಾಟದಿಂದ ಹೆಜ್ಜೆಯನ್ನ ಹಿಂದಿಡುವಂತಹ ಮಾತೇ ಇಲ್ಲ. ಈ ರೀತಿ ಒಂದು ಸಮಸ್ಯೆಗಳು ನಡೀತಾ ಇದೆ ಸಮಾಜದಲ್ಲಿ, ಇಂಥ ಒಂದು ಅಸಹಿಷ್ಣುತೆ ನಡೀತಾ ಇದೆ ಅಂತ ಹೇಳಿದಾಗ ನಾವು ಅದಕ್ಕೆ ಹೋರಾಟವನ್ನ ಮಾಡಬೇಕಾಗತ್ತೆ, ನಾವು ಚಳುವಳಿಗಳನ್ನು ನಡೆಸಬೇಕಾಗತ್ತೆ. ನೋಡಿ, ಈ ಪ್ರಶಸ್ತಿ ಹಿಂದಿರುಗಿಸ್ತಾ ಇರೋಂಥದ್ದು ಏನಿದೆ, ದೇಶಾದ್ಯಂತ ಎಲ್ಲರೂ ಕೂಡ ಬಹಳಷ್ಟು ಜನ ಪ್ರಶಸ್ತಿಯನ್ನು ಹಿಂದಿರುಗಿಸ್ತಾ ಇದ್ದಾರೆ. ಅದಕ್ಕೆ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಲಾಬಿ ಮಾಡಿಕೊಂಡು ಪಡೆದಂತಹ ಪ್ರಶಸ್ತಿಯನ್ನು ಹಿಂದಿರುಗಿಸ್ತಾ ಇದ್ದಾರೆ, ಇದೊಂದು ಸಮೂಹ ಸನ್ನಿ ಪ್ರಚಾರಕ್ಕೋಸ್ಕರ ಮಾಡ್ತಾರೆ, ಮತ್ತು ಇದು ಪ್ರಶಸ್ತಿದ ಹಣನೂ ವಾಪಸ್ ಕೊಡ್ತಾರಾ, ನಿವೇಶನನೂ ವಾಪಸ್ ಕೊಡ್ತಾರಾ ಅಂತ ಈ ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆ. ನೋಡಿ, ಇಂಥ ಮಾತುಗಳೆಲ್ಲ ಏನಿದೆ, ಇದು ಹೋರಾಟವನ್ನ ದಿಕ್ಕು ತಪ್ಪಿಸುವ ರೀತಿಯಲ್ಲಿ ಇದು ನಡೀತಾ ಇದೆ. ಪ್ರಶಸ್ತಿ ಹಿಂದಿರುಗಿಸೋದು ಅಂತ ಹೇಳಿದ್ರೆ ಅದೊಂದು ಸಮೂಹ ಸನ್ನಿ ಅಲ್ಲ, ಅದೊಂದು ಚಳುವಳಿ. ನಾವೆಲ್ಲರೂ ಕೂಡ ಚಳುವಳಿಗೆ ಬೆಂಬಲವನ್ನ ಕೊಡಬೇಕು. ಈಗ ನನಗೆ ಈ ಪ್ರಶಸ್ತಿ ಹಿಂದಿರುಗಿಸೋದೇ ಒಂದು ಮಾರ್ಗ ಅಂತ ಹೇಳಿ ಕಾಣಿಸ್ತು, ಬೇರೆ ಯಾವುದು ಮಾರ್ಗ ನನಗೆ ಕಾಣಲಿಲ್ಲ. ಹಾಗಾಗಿ ನಾನು ಪ್ರಶಸ್ತಿಯನ್ನ ಹಿಂದಿರುಗಿಸ್ತಾ ಇದ್ದೀನಿ. ಬೇರೆಯವರಿಗೆ ಇದೇ ಹೋರಾಟವನ್ನ ಮಾಡೋದಕ್ಕೆ ಬೇರೆ ಮಾರ್ಗಗಳು ಕಂಡ್ರೆ ಅವರು ಆ ಬೇರೆ ಮಾರ್ಗದಲ್ಲಿ ಹೋರಾಟಗಳನ್ನ ನಡೆಸಲಿ. ಆದರೆ ಪ್ರಶಸ್ತಿಯನ್ನ ಹಿಂದಿರುಗಿಸೋದಕ್ಕೆ ಈ ರೀತಿ ದಿಕ್ಕು ತಪ್ಪಿಸುವಂತಹ ಕೆಲಸಗಳನ್ನೆಲ್ಲ ಮಾಡಲಾಗ್ತಾ ಇದೆ. ಅದಕ್ಕೆ ವಿರೋಧವನ್ನ ಕೂಡ ಕೆಲವರು ಮಾಡ್ತಾರೆ. ಆದರೆ ನಾನಂತೂ ಇದರಿಂದ ಹಿಂಜರಿಯುವಂತಹ ಅಥವಾ ಹೆದರ್ಕೊಳ್ಳುವಂತಹ ಯಾವುದೇ ಪ್ರಶ್ನೆನೂ ಇಲ್ಲ. ನಾನು ಈ ಹೋರಾಟವನ್ನ ಮುಂದುವರಿಸ್ತೀನಿ. ಮತ್ತೆ ನನ್ನ ಈ ನಿರ್ಧಾರದಿಂದ ಈ ಹೋರಾಟಕ್ಕೆ ಒಂದು ಸಾಸಿವೆ ಕಾಳಿನಷ್ಟಾದ್ರೂ ಬೆಂಬಲ ಸಿಗೋದಾದ್ರೆ ನನಗೆ ಅದು ಸಾರ್ಥಕ ಆಗತ್ತೆ ಅಂತ. ಯಾರಿಗೆ ನಿಮ್ಮ ಈ ಪ್ರಶಸ್ತಿ ಹಿಂದಿರುಗಿಕೆಯಿಂದ ನೇರ ಸಂದೇಶ ಯಾರಿಗೆ ತಲುಪುತ್ತೆ ಅಂತ ನಿಮ್ಮ ನಿರೀಕ್ಷೆ, ಅಥವಾ ಯಾರಿಗೆ ತಲುಪಬೇಕು ಈ ಸಂದೇಶ? ನೋಡಿ, ನಾನು ಪ್ರಶಸ್ತಿಯನ್ನ ಹಿಂದಿರುಗಿಸೋದ್ರಿಂದ ಸರ್ಕಾರದ ಮೇಲೆ ಒತ್ತಡವನ್ನ ತರೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಸರ್ಕಾರದ ಮೇಲೆ ಒತ್ತಡ ಬಿದ್ದಾಗ್ಲಾದ್ರೂ ಅವರು ತನಿಖೆಯನ್ನ ತೀವ್ರ ಗತಿಯಲ್ಲಿಗೊಳಿಸ್ತಾರ, ಹಂತಕರನ್ನ ಆದಷ್ಟು ಬೇಗ ಪತ್ತೆ ಹಚ್ಚಲಿ ಅನ್ನುವಂತಹ ಉದ್ದೇಶದಿಂದ ನಾನು ನನ್ನ ಪ್ರಶಸ್ತಿಯನ್ನ ಹಿಂದಿರುಗಿಸ್ತಾ ಇದ್ದೀನಿ. ನೋಡಿ, ಕಲಬುರ್ಗಿ ಅವರ ಹತ್ಯೆ ಆದಾಗ ಚಂಪಾ ಅವರು ಪಂಪ ಪ್ರಶಸ್ತಿಯನ್ನ ಹಿಂದಿರುಗಿಸಿ ಕೊಡ್ತೀನಿ ಅಂತ ಹೇಳ್ದಾಗ್ಲೇನೆ ನಾನು ಈ ನಿರ್ಧಾರಕ್ಕೆ ಬಂದಿದ್ದೆ. ಆದ್ರೆ ನಮ್ಮ ಕಾನೂನು ವ್ಯವಸ್ಥೆ ಏನಿದೆ, ಇದು ಆದಷ್ಟು ಬೇಗ ಹಂತಕರನ್ನ ಸೆರೆ ಹಿಡಿಬಹುದು ಅನ್ನುವಂತಹ ಒಂದು ಭರವಸೆ ನನಗೆ ಇತ್ತು. ಹಾಗಾಗಿ ನಾನು ಇಲ್ಲಿವರೆಗೂ ಕಾದೆ. ನೋಡಿ, ಕಲಬುರ್ಗಿ ಅವರ ಹತ್ಯೆ ನೋಡಿದು ಒಂದೂವರೆ ತಿಂಗಳು ಮೇಲಾಯ್ತು, ಆದ್ರೂ ಕೂಡ ಹಂತಕರ ಸುಳಿವು ಸಿಕ್ಕಿಲ್ಲ. ಹಾಗಾಗಿ ಈ ತನಿಖೆ ತೀವ್ರಗೊಳ್ಬೇಕು, ಅಲ್ದೇನೆ ಬೇರೆಯವ್ರ ಮೇಲೂ ಕೂಡ ಬೆದರಿಕೆ ಎಲ್ಲ ಬರ್ತಾ ಇದೆ. ಆ ಕಾರಣದಿಂದ ಈ ತನಿಖೆ ತೀವ್ರಗೊಳಿಸ್ಬೇಕು ಅನ್ನೋ ಕಾರಣಕ್ಕಾಗಿ ನಾನು ಈ ಪ್ರಶಸ್ತಿಯನ್ನ ಹಿಂದಿರುಗಿಸುವಂತಹ ನಿರ್ಧಾರಕ್ಕೆ ಬಂದಿದ್ದೀನಿ. ಇಲ್ಲಿ ಉದ್ಭವವಾಗಂತ ಇನ್ನೊಂದು ಪ್ರಶ್ನೆ ಅಂದ್ರೆ, ತನಿಖೆ ತೀವ್ರಗೊಳಿಸಬೇಕು ಎನ್ನುವಂತ ಉದ್ದೇಶದಿಂದ ಪ್ರಶಸ್ತಿಯನ್ನು ಹಿಂದಿರುಗಿಸ್ತಿದ್ದೀರಿ ಅಂತ. ನಿಮ್ಮ ಅಂದಾಜಿನ ಪ್ರಕಾರ ತನಿಖೆಗೆ ಈಗ ವಿಳಂಬ ಆಗ್ತಾ ಇದೆಯಾ, ಅಥವಾ ಒಂದು ಉದ್ದೇಶಿತವಾದಂಥ ಉದಾಸೀನವನ್ನ ಈ ತನಿಖೆಯಲ್ಲಿ ಮಾಡಲಾಗ್ತಿದೆಯಾ, ಸರ್ಕಾರ ತನ್ನ ನಿರ್ಲಕ್ಷ್ಯ ತೋರ್ತಿದೆಯಾ ಎನ್ನುವಂಥ ಭಾವ ನಿಮಗೆ ಯಾಕೆ ಮೂಡ್ತು? ನೋಡಿ, ಕಲಬುರ್ಗಿ ಅವರ ಹತ್ಯೆ ನಡೆದು ಒಂದೂವರೆ ತಿಂಗಳು ಮೇಲಾಗಿದೆ, ಆದ್ರೂ ಕೂಡ ಹಂತಕರು ಇಲ್ಲಿವರೆಗೂ ಸಿಕ್ಕಿಲ್ಲ, ಅವರ ಸುಳಿವು ಆಗ್ಲಿ ಏನು ಸಿಗ್ತಾ ಇಲ್ಲ. ತನಿಖೆ ಯಾವ ತೀವ್ರಗತಿಯಲ್ಲಿ ನಡೀತಾ ಇಲ್ಲ, ಅದು ನಮ್ಮ ಎಲ್ಲರ ಕಣ್ಣಿಗೂ ಕೂಡ ಅದು ಕಾಣ್ತಾ ಇದೆ. ಹಾಗಿರುವಾಗ ಅದು ಕಾಣ್ತಾ ಇರುವಾಗ ನಮ್ಗದೆಲ್ಲ ತಿಳಿದು ಗಮನಕ್ಕೆ ಬರ್ತಾ ಇರುವಾಗ ನಾವು ಸುಮ್ನೆ ಹೇಗೆ ಕುತ್ಕೊಳ್ಳೋದಿಕ್ಕೆ ಆಗತ್ತೆ? ಸರ್ಕಾರಕ್ಕೆ ಇದು ಒತ್ತಡವನ್ನ ತರಬೇಕಾಗತ್ತೆ. ನಾವೆಲ್ಲರೂ ಕೂಡ್ಕೊಂಡು ಹೋರಾಟವನ್ನ ಮಾಡಿದಾಗ ಮಾತ್ರ ನಾವು ಸರ್ಕಾರಕ್ಕೆ ಒತ್ತಡವನ್ನ ತರಬೇಕಾಗತ್ತೆ. ಆ ಕಾರಣಕ್ಕೋಸ್ಕರ ನಾನು ಈ ಹೋರಾಟಕ್ಕೆ ಮುಂದಾಗಿದ್ದೀನಿ. ಇವತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಒಂದು ತೀವ್ರವಾದ ಧಕ್ಕೆ ಆಗ್ತಿದೆ ಅನ್ನುವಂಥ ಮಾತನ್ನು ತಾವು ಹೇಳ್ತಾ ಇದ್ರಿ. ಈ ನಿಟ್ಟಿನಲ್ಲಿ ಸರ್ಕಾರ ಏನು ಕ್ರಮ ಕೈಗೊಳ್ಳಬೇಕು ಅಂತ ತಾವು ಹೇಳ್ತೀರಿ? ಸರ್ಕಾರ ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಇರುವಂತಹದ್ದು. ಆದ್ರೆ ಈ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹತ್ತಿಕ್ಕೋದಕ್ಕೋಸ್ಕರ ಅಥವಾ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಹಲ್ಲೆ ಮಾಡೋದಕ್ಕೋಸ್ಕರ ಇಂತಹ
ಕೃತ್ಯಗಳು ನಡೀತಾ ಇದೆ, ಗುಂಡಿಟ್ಟು ಕೊಲ್ತಾರೆ, ಬೆದರಿಕೆಗಳನ್ನ ಹಾಕ್ತಾರೆ ಅಂತ ಹೇಳುವಾಗ ಅದನ್ನೆಲ್ಲ ಅವರು ಸರ್ಕಾರ ಅದನ್ನ ನಿಯಂತ್ರಣಗೊಳಿಸಬೇಕಾಗತ್ತೆ. ಪ್ರತಿಯೊಬ್ಬರಿಗೂ ಅವರವರ ವಿಚಾರಗಳನ್ನ ಮಂಡಿಸೋದಕ್ಕೆ ಹಕ್ಕಿದೆ. ಹಾಗಿರುವಾಗ ಅವ್ರ ಮೇಲೆ ಬೆದರಿಕೆ ಬರೋವಂಥದ್ದು, ಜೀವನ ಒಂದು ರಸ್ತೆಯಲ್ಲಿ ಓಡಾಡೋಕ್ಕೂ ಕೂಡ ಸಾಹಿತಿಗಳು ಹೆದರಬೇಕು ಅಂತ ಹೇಳಿದರೆ ಅಂಥ ಒಂದು ಸ್ಥಿತಿಗೆ ನಾವು ಬಂದಿದ್ದೀವಿ ಅಂತ ಹೇಳಿದಾಗ ನಿಜಕ್ಕೂ ಆತಂಕ ಆಗತ್ತೆ. ಇಂತಹ ಒಂದು ಆತಂಕಕಾರಿ ಸ್ಥಿತಿಯಿಂದ ಸಾಹಿತಿಗಳನ್ನ ಮುಕ್ತಗೊಳಿಸೋದಕ್ಕೋಸ್ಕರ ಸರ್ಕಾರ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಎಸ್, ಈ ಕಾರಣಗಳಿಂದಾಗಿ ಸರ್ಕಾರ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳ್ತಿದ್ರಿ. ಧನ್ಯವಾದಗಳು ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಈಗಾಗಲೇ ಹೇಳಿದಾಗೆ ಯುವ ಸಾಹಿತಿ ಮುದ್ದು ತೀರ್ಥಹಳ್ಳಿ ತಮಗೆ ಬಂದಿರುವಂತಹ ಒಂದು ಪ್ರಶಸ್ತಿಯನ್ನು ಸರ್ಕಾರಕ್ಕೆ ಹಿಂದಿರುಗಿಸಲಿಕ್ಕೆ ಅಥವಾ ಪರಿಷತ್ತಿಗೆ ಹಿಂದಿರುಗಿಸಲಿಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಅದಕ್ಕೆ ಸ್ಪಷ್ಟ ಕಾರಣ ತನಿಖೆಯ ತೀವ್ರಗತಿಗಾಗಿ ಆಗ್ರಹ ಮತ್ತು ಈಗ ನಡೀತಿರುವಂತಹ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಏನಾಗ್ತಾ ಇದೆ ಅದರ ವಿರುದ್ಧವಾದಂತಹ ಒಂದು